ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ಭಾಷೆ ಪಾಠದ ಮುಂದಿನ ಭಾಗವನ್ನು ಈ ತರಗತಿಯಲ್ಲಿ ನೋಡೋಣ. ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ನೀವು ನೋಡಿರ್ಬೋದು, ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ ಅಂತ ಗೊತ್ತು. ಇದು ಸಂಸ್ಕೃತದ ಮೂಲಕ ಅದರ ಪೋಷಣೆಯಿಂದ ಬೆಳಕೊಂಡು ಬಂದಿರುವಂಥ ಭಾಷೆ ನಮ್ಮ ಕನ್ನಡ ಭಾಷೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಈ ವೈದಿಕ ಧರ್ಮ ಅಂದರೆ ಪುರಾತನವಾದಂತಹ ಧರ್ಮ ಇದಾಗಿದೆ. ಇದರಲ್ಲಿ ಋಗ್ವೇದ, ಸಾಮವೇದ, ಅಥರ್ವರ್ಣವೇದ ಮತ್ತು ಯಜುರ್ವೇದ ಎನ್ನುವಂತಹ 4 ತತ್ವಗಳನ್ನು ಒಳಗೊಂಡಂತಹ ವೈದಿಕ ಧರ್ಮ ಆಗಿರ್ಬೋದು. ಜೈನ ಧರ್ಮದಲ್ಲಿ ಮತ್ತು ಇದು ಕೂಡ ಪ್ರಾಚೀನವಾದಂತಹ ಧರ್ಮ. ಇದರಲ್ಲಿ ಅಹಿಂಸೆ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ ಎನ್ನುವಂತಹ ಮೂಲಭೂತ ತತ್ವಗಳನ್ನು ಈ ಜೈನ ಧರ್ಮದಲ್ಲಿ ವಿವರಿಸ್ತಾ ಹೋಗ್ತಾರೆ. ನಂತರ ಇದರಲ್ಲಿ ಇಲ್ಲಿರುವಂತಹ ಅನೇಕ ಕವಿಗಳು ಕನ್ನಡ ಭಾಷೆಯನ್ನು ಸಂಸ್ಕೃತದಲ್ಲಿ ಅವರು ಬರೆಯೋದಕ್ಕೆ ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟರು. ಅವ್ರಿಗೆ ಗೊತ್ತಿಲ್ಲದೆ ನಾವು ಕನ್ನಡದಲ್ಲೇ ಬರಿತಿದ್ದೀವಿ ಅಂತ ತಿಳ್ಕೊಂಡು ಬರಿತಾ ಕನ್ನಡವನ್ನು ಸಂಸ್ಕೃತ ಆಗೋ ರೀತಿ ಮಾಡಿಬಿಡ್ತಾರೆ. ಕನ್ನಡ ಮಾತ್ರ ತಿಳಿದವರಿಗೆ ಅದರ ರಚನೆ ಕಬ್ಬಿಣದ ಕಡಲೆಯಾಯಿತು. ಅವರ ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲ ಸಂಸ್ಕೃತ ಶಬ್ದಗಳೇ. ಸರಿ, ಏನಾಗುತ್ತೆ, ಕನ್ನಡ ಮಾತ್ರ ತಿಳಿದವ್ರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಸಾಮಾನ್ಯ ಜನರಿಗೆಲ್ಲ ಅದು ಸಂಸ್ಕೃತ ಜಾಸ್ತಿ ಇರೋದ್ರಿಂದ ಅರ್ಥ ಆಗ್ತಾ ಇರಲಿಲ್ಲ. ಕಬ್ಬಿಣದ ಕಡಲೆಲ್ಲ ಅರ್ಥ ಆಗ್ತಾ ಇರಲಿಲ್ಲ. ಅವರು ಉದ್ದುದ್ದ ವಾಕ್ಯಗಳನ್ನು ಬರೆದ್ರೂ ಕೂಡ ಕೊನೆಯಲ್ಲಿ ಮಾತ್ರ ಒಂದೇ ಒಂದು ಕ್ರಿಯಾಪದವನ್ನು ಅವರು ಬರಿತಾ ಇದ್ರು. ಅದರಿಂದಲೇ ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿರುತ್ತಿತ್ತು. ಇಂಥ ಪರಿಸ್ಥಿತಿಯನ್ನು ಗಮನಿಸಿ 12ನೇ ಶತಮಾನದ ನಯಸೇನ ಕವಿ ಹೀಗೆ ಹಲಪಿದ. ಸರಿ, ಇದನ್ನು ನೋಡಿದಂಥ 12ನೇ ಶತಮಾನದ ಕವಿಯಾದಂತಹ ನಯಸೇನನಿಗೆ ತುಂಬ ಕೋಪ ಬರುತ್ತೆ. ಅವನು ಉದ್ದುದ್ದ ವಾಕ್ಯಗಳನ್ನು ನೋಡ್ತಾನೆ. ಅದರಲ್ಲಿ ಬರೀ ಕ್ರಿಯಾಪದ ಮಾತ್ರ ಕನ್ನಡ ಇರೋದನ್ನ ಗಮನಿಸ್ತಾನಲ್ಲ, ಆವಾಗ ಈ ರೀತಿ ಹೇಳ್ತಾನೆ: ಸಕ್ಕದಮಂ ಪೇಳ್ದೊಡೆ ನೆರೆ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೊಳ್ ತಂದಿಕ್ಕುವುದೇ ಸಂಸ್ಕೃತ ಸಕ್ಕದಂಗಳ ತಕ್ಕುದೇ ಬೆರಸಲ್ಕೆ ಘೃತಮಂ ತೈಲಮಂ. ಸರಿ, ಸಕ್ಕದ ಅಂದರೆ ಸಂಸ್ಕೃತ ಅಂದರೆ ಸಂಸ್ಕೃತವನ್ನು ಕನ್ನಡದಲ್ಲಿ ಹೇಳೋದಕ್ಕೆ ಹೋಗಿ ಏನಾಗುತ್ತೆ, ಸಂಸ್ಕೃತಮಯವನ್ನಾಗಿ ಕನ್ನಡವನ್ನು ಮಾಡಿಬಿಟ್ರಿ. ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದರೆ, ಘೃತ ಅಂದರೆ ತುಪ್ಪ, ತೈಲ ಅಂದರೆ ಎಣ್ಣೆ. ಈ ಎಣ್ಣೆ ಮತ್ತು ತುಪ್ಪವನ್ನು ಮಿಶ್ರಣ ಮಾಡಿದ್ರೆ ಎಷ್ಟು ಅಸಹ್ಯಕರವಾಗಿರುತ್ತೋ ಆ ರೀತಿ ನೀವು ಕನ್ನಡ ಭಾಷೆಯನ್ನು ಸಂಸ್ಕೃತ ಮತ್ತು ಕನ್ನಡವನ್ನು ಮಿಶ್ರಣ ಮಾಡಿದಾಗ ಆ ರೀತಿ ಆಗಿದೆ. ಇದನ್ನು ಮಾಡಬಾರ್ದು, ಅದಕ್ಕೆ ಬದಲಾಗಿ ಏನು ಮಾಡಬೇಕು ಅನ್ನೋದನ್ನ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎಣ್ಣೆ ತುಪ್ಪದ ಆ ಸ್ವಾದ ಮಿಶ್ರಣ ಬೇಡವೆಂಬುದು ನಯಸೇನನ ಅಭಿಮತ. ಸರಿ, ನಯಸೇನ ಕವಿಗೇನೋ ಎಣ್ಣೆನೂ ಬೇಕು, ತುಪ್ಪನೂ ಬೇಕು, ಆದರೆ ಎಣ್ಣೆ ತುಪ್ಪದ ಮಿಶ್ರಣ ಮಾತ್ರ ನಮಗೆ ಬೇಡ. ಅಂದರೆ ಸಂಸ್ಕೃತ ಮತ್ತು ಕನ್ನಡವನ್ನು ಮಿಶ್ರಣ ಮಾಡಲು ಮಾತ್ರ ಬೇಡ ಅನ್ನೋದು ನಯಸೇನ ಕವಿಯ ಅಭಿಮತ ಆಗಿತ್ತು. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅನಂತರ ಕವಿಗಳೇನು ಮಾಡ್ತಾರೆ, ನಯಸೇನ ಆ ರೀತಿಯ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಈ ಥರದಲ್ಲಿ ತಿಳಿಸ್ತಾರೆ. ಕನ್ನಡ ಅಭಿವೃದ್ಧಿ ಹೊಂದಬೇಕಾದ್ರೆ ಕನ್ನಡ ಪದಗಳು ಜಾಸ್ತಿ ಬಳಕೆಯಾಗಬೇಕು ಅಂತ ತಿಳಿಸ್ತಾರೆ. ಅಂಥವರ ವಾಣಿಯಿಂದ ಕನ್ನಡದ ಸೀಮೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂತಹ ಶರಣವರಯ್ಯರು, ಚಾಮರಸ, ಕುಮಾರವ್ಯಾಸಗಳಂತಹ ಕವಿಪೊಂಗವರು, ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ಅನಂತರ ಏನಾಗುತ್ತೆ, ಈ ಬಸವೇಶ್ವರ ಆಗಿರ್ಬೋದು, ಅಲ್ಲಮಪ್ರಭುಗಳು ಮತ್ತು ಚಾಮರಸ, ಕುಮಾರವ್ಯಾಸ
ಮತ್ತು ದಾಸರಲ್ಲಿ ಪುರಂದರದಾಸರು, ಕನಕದಾಸರು ಎಲ್ಲರೂ ಕೂಡ ಸುಲಭ ಮಾರ್ಗದಲ್ಲಿ ಜನರಿಗೆ ಅರ್ಥ ಆಗುವಂತಹ ಸರಳ ಭಾಷೆಯಲ್ಲಿ ಅವರು ಬರೆಯೋದಕ್ಕೆ ಶುರು ಮಾಡ್ತಾರೆ. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿದ್ದರಿಂದ ಅದು ಏನಾಯಿತು ಅಂತ ನೋಡೋಣ. ಸರಿ, ಈ ಬಸವೇಶ್ವರರಾಗಿರ್ಬೋದು, ಅಲ್ಲಮಪ್ರಭು, ಚಾಮರಸ, ಕುಮಾರವ್ಯಾಸ, ಪುರಂದರದಾಸರು, ಕನಕದಾಸರು ಎಲ್ಲರೂ ಕೂಡ ಸರಳವಾದಂತಹ ಭಾಷೆಯಲ್ಲಿ ಅವರು ಬರೆಯೋದಕ್ಕೆ ಶುರು ಮಾಡ್ತಾರೆ. ಅದರಿಂದ ಎಲ್ರಿಗೂ ಕೂಡ ಹೃದಯ ಮುಟ್ಟುವಂತಹ ಭಾಷೆಯಾಗಿ ಬರುತ್ತೆ ಕನ್ನಡ ಭಾಷೆ. ಹೀಗೆ ಅದು ಹೃದಯ ಮುಟ್ಟುವಂತಹ ಭಾಷೆ ಆದಮೇಲೆ ಅದೇನಾಯಿತು ನೋಡಿ, ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಹಳಿದ ಹಾಲಿನಂತೆ ರುಚಿಯುಳ್ಳದ್ದು ಆಗಿದೆ ಎಂದು ಕವಿ ಮಹಾಲಿಂಗರಂಗ ಉದ್ಘೋಷಿಸಲು ಸಾಧ್ಯವಾಯಿತು. ಅದಾದಮೇಲೆ ಎಲ್ಲರೂ ಸರಳ ಭಾಷೆಯಲ್ಲಿ ಜನಸಾಮಾನ್ಯರಿಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಬರೆಯೋದಕ್ಕೆ ಶುರು ಮಾಡಿದ್ಮೇಲೆ ಕನ್ನಡ ಭಾಷೆ ಹೆಂಗಾಯಿತು. ಸೊ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದಾಗ ತಿನ್ನೋದಕ್ಕೆ ಎಷ್ಟು ಸುಲಭ ಆಗುತ್ತೋ ಅಷ್ಟೇ ಸುಲಭ ಆಯ್ತಂತೆ. ಮತ್ತು ಸಿಗುರು ತೆಗೆದ ಕಬ್ಬಿನಂತೆ, ಈ ಕಬ್ಬಿದೆಯಲ್ಲ, ಕಬ್ಬಿಗೆ ಮೇಲ್ಗಡೆ ಸಿಗನ್ನ ತೆಗೆದಾಗ ಅಂದರೆ ತೊಗಟೆಯನ್ನು ತೆಗೆದಾಗ ತಿನ್ನೋದಕ್ಕೆ ಎಷ್ಟು ಅನುಕೂಲ ಆಗುತ್ತೋ ಆ ರೀತಿ ಆಗುತ್ತೆ. ಮತ್ತು ಹಾಲನ್ನು ಕಾಯಿಸಿದಾಗ ಅದು ತನ್ನ ಉಷ್ಣಾಂಶವನ್ನು ಕಳ್ಕೊಳ್ಳುತ್ತಲ್ವ, ಕುಡಿಯೋದಕ್ಕೆ ಯೋಗ್ಯವಾದಂಥ ಹಾಲಾಗುತ್ತೆ ಅಲ್ವಾ. ಆ ರೀತಿ ಭಾಷೆನೂ ಕೂಡ ಅಷ್ಟು ಸುಲಭ ಸುಂದರ ಭಾಷೆ ಆಯಿತು ಅಂತ ಮಹಾಲಿಂಗರಂಗ ಅವರು ಹೇಳೋದಕ್ಕೆ ಶುರು ಮಾಡ್ತಾರೆ. ಒಂದು ಭಾಷೆ ಅನ್ಯ ಭಾಷೆಯಿಂದ ಏನೇನು ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು. ಸರಿ, ಈ ಕವಿಗಳದ್ದು ಏನಪ್ಪ ಅಭಿಪ್ರಾಯ ಅಂತಂದರೆ, ಎರವಲು ಅಂದರೆ ಸಾಲ ಅಂತ. ಈಗ ಒಂದು ಭಾಷೆ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಂದರೆ ಅದು ಎಲ್ಲ ಭಾಷೆಗಳಿಂದ ಪದಗಳನ್ನ ಎರವಲನ್ನು ಸಾಲವಾಗಿ ಪಡ್ಕೋಬೋದು. ಈಗ ಅಭಿವೃದ್ಧಿ ಹೊಂದಬೇಕು ಅಂದರೆ ಅದೇ ರೀತಿ ಮಾಡಬೇಕು. ಆದರೆ ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟಿದ್ರಲ್ಲ, ಆ ರೀತಿ ಮಾಡಬಾರ್ದು ಅಂತ ಹೇಳೋದು. ಸರಿ, ನೆರೆಹೊರೆಯ ಭಾಷೆಗಳಲ್ಲಿ ಕೊಡುಗೆಯ ವ್ಯವಹಾರ ನಡೆಯಲೇಬೇಕು. ಅಂದರೆ ಈ ಭಾಷೆ ಅಭಿವೃದ್ಧಿಯನ್ನು ಹೊಂದಬೇಕು ಅಂತಂದರೆ ನೆರೆಹೊರೆ ಅಂದರೆ ಅಕ್ಕಪಕ್ಕದ ಭಾಷೆಗಳಲ್ಲಿ ನಾವು ಕೆಲವೊಂದು ಪದಗಳನ್ನು ತಗೋಬೋದು, ಕೆಲವೊಂದು ಪದಗಳನ್ನ ಕೊಡ್ಬೋದು. ಅದೇ ಸಜೀವ ಭಾಷೆಯ ಲಕ್ಷಣ ಅಲ್ವಾ, ಜೀವ ಇರುವಂತಹ ಭಾಷೆಯ ಲಕ್ಷಣ ಅದಾಗಿರುತ್ತೆ. ಆದರೆ ಸ್ವೀಕರಿಸುವಾಗ ತನ್ನ ತನವನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು. ಹಿಂದೆ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ತದ್ಭವಗಳಾಗಿ ಅನೇಕ ಶಬ್ದಗಳನ್ನು ಕನ್ನಡ ತನ್ನಲ್ಲಿ ಅಳವಡಿಸಿಕೊಂಡಿದೆ. ಸರಿ, ಈ ರೀತಿ ಕನ್ನಡ ಭಾಷೆ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ನೇರವಾಗಿ ಪದಗಳನ್ನು ತಗೋಬಾರ್ದು. ತದ್ಭವಗಳಾಗಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡು ಕನ್ನಡ ಭಾಷೆಗೆ ಪದಗಳನ್ನು ಬೇರೆ ಭಾಷೆಗಳಿಂದ ತಗೋಬೋದು, ಅದು ಏನೂ ತೊಂದರೆ ಇಲ್ಲ. ಆದರೆ ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದಿವೆ. ಅದೇ ಥರ ನಾವು ನೋಡೋದಾದರೆ ನಮ್ಮ ದೇಶವನ್ನು ಆಳಿದಂತಹ ಮಹಮ್ಮದೀಯರು ಇದ್ರಲ್ವಾ, ಆ ಕಾಲದಲ್ಲಿ ಪರ್ಷಿಯನ್ ಅವರು ಭಾಷೆ ಮಾತಾಡ್ತಾ ಇದ್ದಂತಹ ಪರ್ಷಿಯನ್ ಭಾಷೆಯಿಂದ ಅನೇಕ ಪದಗಳು ಕನ್ನಡ ಭಾಷೆಗೆ ಬಂದಿದೆ. ಅಂದರೆ ಭಾಷೆ ಅಭಿವೃದ್ಧಿ ಹೊಂದಬೇಕು ಅಂತಂದರೆ ಬೇರೆ ಭಾಷೆಗಳಿಂದ ನಾವು ತಗೋಬೋದು, ಆದರೆ ತಗೋಬೇಕಾದ್ರೆ ತದ್ಭವಗಳನ್ನು ಮಾಡಿಕೊಂಡು ಅನಂತರ ಕನ್ನಡಕ್ಕೆ ತಗೋಬೇಕು. ಆಗಿದ್ದರೆ ಕನ್ನಡ ಭಾಷೆ ಇನ್ನಷ್ಟು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಉದಾಹರಣೆಗೆ ದಿವಾನ್, ಸರ್ಕಾರ, ಮುನಸ್ಸಿ, ಸರ್ದಾರ, ದವಲತ್ತು, ಮುಸಾಫರ್, ಕಚೇರಿ, ಸುಬೇದಾರ, ಅಮಲ್ದಾರ, ತಹಸೀಲ್ದಾರ ಇತ್ಯಾದಿ ಆಡಳಿತಕ್ಕೆ ಸಂಬಂಧಪಟ್ಟ ಪಾರಿಭಾಷಿಕ ಶಬ್ದಗಳು ಕನ್ನಡ ನುಡಿ ಬೊಕ್ಕಸವನ್ನು ಸೇರಿಕೊಂಡಿವೆ. ನೀವು ನೋಡಿರ್ಬೋದು, ಕನ್ನಡ ಭಾಷೆಯಲ್ಲಿ ನಾವು ಈ ಪದಗಳನ್ನ ಕಾಣ್ತಾ ಇರ್ತೀವಿ. ದಿವಾನ ಅನ್ನುವಂಥ ಪದ ಆಗಿರ್ಬೋದು, ಈ ಸರ್ಕಾರ ಅನ್ನೋ ಪದವನ್ನು ನಾವು ಬಳಸ್ತಾ ಇದ್ದೀವಿ ತಾನೆ, ಅದು ಪರ್ಷಿಯನ್ ಭಾಷೆಯನ್ನು ಮರಿಕೊಡ್ದು. ಈ ಮುನಸಿ ಪದ ಆಗಿರ್ಬೋದು, ಸರ್ದಾರ, ದವಲತ್ತು, ಮುಸಾಫರ, ಕಚೇರಿ, ಸುಬೇದಾರ, ಅಮಲ್ದಾರ, ತಹಸೀಲ್ದಾರ ಇವೆಲ್ಲ ಕೂಡ ಯಾವುದು ಪಾರಿಭಾಷಿಕ ಪದಗಳಿಂದ ಕನ್ನಡಕ್ಕೆ ಬಂದಿದೆ. ಅಂದರೆ ಪರ್ಷಿಯನ್ ಭಾಷೆಗಳು ಕೂಡ ಕನ್ನಡಕ್ಕೆ ಈ ರೀತಿ ಬಂದು ಸೇರಿಕೊಂಡು ಅವು ಕನ್ನಡಮಯವಾಗಿ ಇರೋದನ್ನ ನಾವು ನೋಡ್ಬೋದು. ಹಾಗೆಯೇ ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ. ಅದೇ ಥರ ಇಂಗ್ಲಿಷ್ ಪದಗಳು ಕೂಡ ಕನ್ನಡ ಭಾಷೆಗೆ ಬಂದು ಸೇರಿದವೆ ಅಂತ ಉದಾಹರಣೆಯಾಗಿ ಕೆಲವೊಂದು ಪದಗಳನ್ನ
ಲೇಖಕರು ಕೊಡ್ತಾ ಇದ್ದಾರೆ. ಈ ರೈಲು ಅನ್ನುವಂಥ ಪದ, ಮೋಟಾರು, ಹೋಟ್ಲು, ಆಫೀಸು, ಸ್ಕೂಲು, ಸಿನಿಮಾ, ರೇಡಿಯೋ, ಆಸ್ಪತ್ರೆ, ಕೋರ್ಟು, ಡಿಗ್ರಿ, ಲೈಟು, ಈ ಎಲ್ಲ ಪದಗಳನ್ನು ನಾವು ಬಳಸ್ತೀವಿ ಅಲ್ವಾ. ಆದರೆ ಈ ಎಲ್ಲ ಭಾಷೆಗಳು ಕೂಡ, ಈ ಎಲ್ಲ ಪದಗಳು ಕೂಡ ಇಂಗ್ಲೀಷ್ ಭಾಷೆಗಳು. ನಮ್ಮೆಲ್ಲರ ಮನೆ ಮಾತಾಗಿವೆ. ಪೋರ್ಚುಗೀಸ್ನಿಂದ ಬಟಾಟೆ, ಅನಾನಸ್ಸು, ಜಂಗಾಲ ಮುಂತಾದ ಅನೇಕ ಸ್ವಾರಸ್ಯ ಪದಗಳು ಆಗಮಿಸಿವೆ. ಅದೇ ಥರ ಪೋರ್ಚುಗೀಸ್ ಭಾಷೆಯಿಂದ ಕೂಡ ಕೆಲವೊಂದು ಪದಗಳನ್ನು ಕನ್ನಡಕ್ಕೆ ತಗೊಂಡಿದ್ದೀವಿ. ಅದಕ್ಕೆ ಉದಾಹರಣೆಗೆ ಬಟಾಟೆನ ಪದ ಇರ್ಬೋದು, ಅನಾನಸ್ಸು, ಜಂಗಾಲ, ಈ ಎಲ್ಲ ಪದಗಳು ಕೂಡ ಪೋರ್ಚುಗೀಸ್ ಭಾಷೆಯಿಂದಲೂ ಕೂಡ ಕನ್ನಡಕ್ಕೆ ಬಂದಿದೆ. ಅಂದರೆ ಕನ್ನಡ ಭಾಷೆಗೆ ಸಂಸ್ಕೃತಮಯವನ್ನಾಗಿ ಮಾಡೋದು ಲೇಖಕರಿಗೆ ಇಷ್ಟ ಆಗಲಿಲ್ಲ. ಕನ್ನಡ ಭಾಷೆ ಚೆನ್ನಾಗಿ ಆಗಬೇಕು ಅಂತಂದರೆ ನಾವು ಸರಳ ಭಾಷೆಯಲ್ಲಿ ಹೇಳಬೇಕು, ತತ್ಸಮ ತದ್ಭವಗಳಾಗಿ ತಗೋಬೇಕು ಕನ್ನಡ ಭಾಷೆಗೆ. ಮತ್ತು ಪರ್ಷಿಯನ್ ಭಾಷೆಗಳು ಬಂದಿದೆ, ಪೋರ್ಚುಗೀಸ್ ಭಾಷೆಗಳು ಬಂದಿದೆ, ಇಂಗ್ಲೀಷ್ ಪದಗಳು ಕೂಡ ಕನ್ನಡ ನುಡಿ ಬೊಕ್ಕಸವನ್ನು ಸೇರಿಕೊಂಡು ಕನ್ನಡ ಭಾಷೆಯನ್ನು ಒಂದು ಸುಂದರವಾದಂತಹ ಭಾಷೆ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾವೆ ಈ ಎಲ್ಲ ಪದಗಳು. ಪ್ರೀತಿಯ ಮಕ್ಕಳೇ, ನಮ್ಮ ಭಾಷೆ ಪಾಠ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.